4ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಕುಂದ್ರಗಿ ಗ್ರಾಮದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಹಂತದ ಶಿಕ್ಷಣವನ್ನ ಪೂರೈಸಿದ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಶಿಕ್ಷಕರು ಹಾಗೂ ಸಾಹಿತಿಗಳು ಆಗಿರ್ತಕ್ಕಂಥ ಶ್ರೀ ಆರ್ ಗಂಗಾಳ್ ಅವರು ಉಪನ್ಯಾಸವನ್ನ ನೆರವೇರಿಸಬೇಕಂತ ಕೇಳ್ಕೊತಾ ಇದ್ದೀವಿ. ವಿಷ್ಣು ವಿಶ್ವಾದಿ ಮೂಲ ಮಾಯಾಲುಲ್ಲ ದೇವ ಸರ್ವೇಶ ಪರ ಬೊಮ್ಮನೆಂದು ಆವುದನ್ನು ಜನಂ ಕಾಣುಗಳ ಮಲ್ತಿ ನಂಬಿಯುವುದು ಆ ವಿಚಿತ್ರಕ್ಕೆ ನೆಲೆಸು ಮಂಕುತಿಮ್ಮ, ಆ ವಿಚಿತ್ರಕ್ಕೆ ನೆಲೆಸು ಮಂಕುತಿಮ್ಮ. DVಜಿಯವರ ಈ ಅದ್ಭುತ ಸಾಲುಗಳೊಂದಿಗೆ ಇವತ್ತು ಶ್ರೀ ರಾಮಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ 2013-14ನೇ ಶೈಕ್ಷಣಿಕ ವರ್ಷದಲ್ಲಿ SSLCವರೆಗೆ ಅಧ್ಯಯನ ಮಾಡಿ ಇವತ್ತು ತಮ್ಮ ಬದುಕನ್ನು ರೂಪಿಸಿಕೊಂಡಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಮತ್ತೊಮ್ಮೆ ಸಮ್ಮಿಲನವಾಗುವುದರ ಜೊತೆಗೆ ಗುರುವಂದನೆಯನ್ನು ಸಲ್ಲಿಸಬೇಕೆನ್ನುವಂಥ ಸಂಸ್ಕಾರಯುತವಾದಂಥ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವಂಥ ಪೂಜ್ಯ ಶ್ರೀ ಶಟಸ್ಥಲಿ ಬ್ರಹ್ಮೆ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಕ್ಕೆ ಹಣೆಮಣಿದು, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀ SI ನಿರಾಕರಿ ಸರ್ ಅವರು ಕಾರ್ಯದರ್ಶಿಗಳು ಶ್ರೀ ರಾಮಲಿಂಗೇಶ್ವರ ವಿದ್ಯಾವರ್ಧಕ ಸಂಘ ಕುಂದರಿಗೆಯವರ ಪಾದಕ್ಕೆ ಹಣೆಮಣಿದು, ಹಾಗೆ ವಿಶೇಷವಾಗಿ ಇಲ್ಲಿ ಉಪಸ್ಥಿತರಿರುವಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ GV ಗುಳೇದ್ ಸರ್ ಅವರೇ, ಹಾಗೆ ಎಲ್ಲ ಈ ಒಂದು ಶಾಲೆಯ ಜಾಧವ್ ಸರ್ ಆಗಿರ್ಬೋದು, ತಲ್ವಾರ್ ಸರ್, ಕೊಳ್ಳಿ ಸರ್, ರಾಮ್ತಾಳ್ ಸರ್, ಗಂಗಲ್ ಅವರು, ಪಟ್ಟೇದವರು, ಫಕೀರನ್ನವರ್, ಕಂಬಾರ್, ಕಟ್ಟೆಪ್ಪನವರ್, ಗಳಗಲಿ, ಕಟಗಿ, ಬಾರ್ಕೇಸ್ ಮೇಡಮ್, ಜಂಗಿ ಮೇಡಮ್, ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ಆದರಣೀಯ ವಿದ್ಯಾರ್ಥಿನಿಯರ ಜೊತೆಗೆ ನಾನು ಇಲ್ಲೇ ಸೇವೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಬಹಳಷ್ಟು ನನಗೆ ಮಾರ್ಗದರ್ಶನ ಮಾಡ್ತಾ ಬೆಂಬಲವನ್ನು ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥ ನಮ್ಮ ವೀರಭದ್ರಪ್ಪ ಅಣ್ಣವರಿದ್ದಾರೆ, ಜಡಿಮಠ ಅವರಿದ್ದಾರೆ, ಕುಂಬಳಾವತಿ ಅವರಿದ್ದಾರೆ. ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಬಹುಶಃ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯ ನಂತರದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದಷ್ಟು ವಿಷಾದನವಾದಂಥ ಸಂಗತಿ ಗೊತ್ತಾಯಿತು. ನಿಮ್ಮ ಜೊತೆ ಆಡಿ ಬೆಳೆದಂಥ ನಿಮ್ಮ ಸಹಪಾಠಿಗಳು 5 ಜನ ಅವರು ಇಲ್ಲ ಅನ್ನುವಂಥದ್ದನ್ನು ಕೇಳಿದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬಹಳಷ್ಟು ನನಗೂ ಕೂಡ ನೋವಾಯಿತು. ಬಹುಶಃ ಅವರು ಎಲ್ಲಿ ಹೋಗಿಲ್ಲ, ಇಲ್ಲಿ ಏನು ನಾವು 5 ಅವರಿಗಾಗೆ ಸ್ಥಾನಗಳನ್ನು ಮೀಸಲಿರಿಸಿ ಒಂದು ಪುಷ್ಪವನ್ನು ಇಟ್ಟು ನೆನಪಿಸ್ಕೊಳ್ಳಿ. ಜೊತೆಗೆ ಜ್ಯೋತಿಯನ್ನು ಹಚ್ಚಿದ್ವಿ. 5 ಜ್ಯೋತಿಗಳು ಏನಂದ್ರೆ ಅವು ಬೇರೆ ಯಾರು ಅಲ್ಲ, ಆ ಅಗಲಿದ ಆತ್ಮಗಳೂ ಕೂಡ ನಮ್ಮ ಜೊತೆಗೆ ಅದಾವೆ ಅನ್ನುವಂಥ ಒಂದು ಸಾಕ್ಷಿ ಪ್ರಜ್ಞೆ ನಮ್ಮೆಲ್ಲ ಕಾಣ್ತಾ ಇದೆ. ಬಹುಶಃ ನಮಗೆ ಎಲ್ಲೋ ನದಿ ಹುಟ್ಟುತ್ತೆ, ಕೊನೆಯಲ್ಲಿ ಅದು ಸೇರೋದು ಎಲ್ಲಿ? ಸಾಗರನೇ. ಹಾಗೆ ನಾವು ಎಲ್ಲೋ ಹುಟ್ಟಿರ್ತೀವಿ, ಹುಟ್ಟಿ ಬೆಳಿತೀವಿ, ನಮ್ಮ ಬದುಕನ್ನು ಬೇರೆ 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 ಕಡೆ ಎಲ್ಲ ನಾವು ತೆಗೆದುಕೊಂಡು ಹೋಗ್ತೀವಿ. ಕೊನೆಗೆ ಎಲ್ಲರಿಗೂ ಕೂಡ ಹೇಗೆ ಎಲ್ಲೋ ಹುಟ್ಟಿದ ಒಂದು ನದಿ ಕೊನೆಗೆ ಸೇರುವಂಥದ್ದು ಸಾಗರ ಆದರೂ ಕೂಡ ಆ ಹರಿಯುವಂಥ ಸಂದರ್ಭದಲ್ಲಿ ಸಾಗರ ಸೇರುವುದಕ್ಕಿಂತ ಪೂರ್ವದಲ್ಲಿ ಎಷ್ಟೊಂದು ಬಹು ಉಪಯೋಗಿಯಾಗಿ ಅದು ಹರಿತದಲ್ಲ, ಹಾಗೆ ನಮ್ಮ ಜೀವನನೂ ಕೂಡ ಹುಟ್ಟು ಮತ್ತು ಸಾವು, ಈ ಸಾವು ಅನ್ನುವಂಥದ್ದು ಇರದೆ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಎಲ್ಲ ಪ್ರತಿಯೊಂದು ಜೀವಿಗೂ ಕೂಡ ಅಂತ್ಯ ಅನ್ನುವಂಥದ್ದಿದೆ. ಆದರೆ ಈ ಅಂತ್ಯ ಹೇಗಾಗಬೇಕು ಅನ್ನುವಂಥ ಚಿಂತನೆಯನ್ನು ಬಹುಶಃ ನನ್ನ ಶಿಷ್ಯ ಮಂಜುನಾಥ್ ಶಿವಪ್ಪ ಗಾಣಿಗೇರ್ ವಿದ್ಯಾರ್ಥಿ ಎಷ್ಟು ಅದ್ಭುತವಾಗಿ ಮಾತಾಡಿದ್ನಲ್ಲ, ಅವನು ಮಾತಾಡಿದ ಮೇಲೆ ನಮ್ಮ ಎಲ್ಲ ಮಾತುಗಳು ಕೂಡ ಗೌಣ ಅನ್ನುವಂಥ ಮಾತಿಗೆ ಆತ ಮಾತಾಡಿದ. ನಿಜವಾಗಲೂ ಕೂಡ ಇಂಥ ಒಂದು ಸಣ್ಣ ವಯಸ್ಸಿನಲ್ಲೇ ಇಂಥ ಆಧ್ಯಾತ್ಮಿಕ ವಿಚಾರ ನೋಡ್ರಿ. ನಮ್ಮ ಬದುಕು ಹಂಗ ಬಂದತಲ್ಲ, ಹಿಂಗೆ ಬಂದು ಹಿಂಗೆ ಹೋಗ್ಬಾರ್ದು. ಈ ಬದುಕಿಗೆ ನಮ್ಮ ಹುಟ್ಟಿದಾಗ ತಂದೆ ತಾಯಿ ಇದಕ್ಕೇನು ಒಂದು ಜೀವವನ್ನು ಕೊಡ್ತಾರೆ, ಜೀವ ಕೊಟ್ಟು ಒಂದು ಹೆಸರನ್ನು ಕೊಡ್ತಾರೆ. ಹೆಸರು ಕೊಟ್ಟಾದ್ಮೇಲೆ ಉಸಿರು ಇರೋವರೆಗೂ ಕೂಡ ಈ ಜೀವ ಇರುತ್ತೆ. ಆದರೆ ಉಸಿರು ಹೋದ್ರೂ ಕೂಡ ಹೆಸರು ಉಳಿಯುವಂಥ ಜೀವನ ನಮ್ದಾಗಬೇಕು ಅನ್ನುವಂಥ ಮಾತನ್ನ ಹೇಳಿನಲ್ಲ, ಎಷ್ಟು ಅರ್ಥಪೂರ್ಣ. ಯಾಕಂದ್ರೆ ಇವತ್ತು ಬದುಕಂದ್ರೆ ಬಹಳ ಸರಳ ಅಂತ ತಿಳ್ಕೊಂಡ್ಬಿಟ್ಟ. ಸಣ್ಣ ಪುಟ್ಟವಾಗಿ ಒಂದಂಥ ಸವಾಲುಗಳಿಗೆ, ಸಮಸ್ಯೆಗಳಿಗೆ ಅವನು ಎದುರಿಸಲಿಕ್ಕೆ ಧೈರ್ಯ ಇಲ್ಲ, ತಾಕತ್ತಿಲ್ಲ. ಜೀವ ಕಳ್ಕೊಂಡ್ಬಿಡ್ತಾರೆ, ಅಮೂಲ್ಯವಾದಂಥ ಜೀವ. ಆತ ಹೇಳ್ದ, ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು. ಜ್ಞಾನ ದೊಡ್ಡದಲ್ಲ,
ಸಂಸ್ಕಾರ ದೊಡ್ಡದು ಅನ್ನುವಂಥ ಮಾತು ಹೇಳಿದ್ನಲ್ಲ, ಎಂಥ ಅದ್ಭುತ. ಇವತ್ತು ನಾವೆಲ್ಲ ಜ್ಞಾನಕ್ಕಾಗಿ, ಶಿಕ್ಷಣಕ್ಕಾಗಿ ನಮ್ಮ ಮಕ್ಕಳನ್ನ ಎಲ್ಲೆಲ್ಲೋ ಕಳ್ಸಾಕತ್ತೀವಿ, ಏನೇನೋ ಮಾಡಾಕತ್ತೀವಿ. ಆದರೆ ಇವತ್ತೆಲ್ಲ ಕಲ್ತವ್ರೆಲ್ಲ ವಿದೇಶದಲ್ಲಿ ಅವರಿದ್ರ ತಂದೆ ತಾಯಿನ ಏನ್ ಮಾಡಾಕತ್ತಾರ? ಪರದೇಶಿಗಳನ್ನಾಗಿ ಮಾಡ್ಯಾರ. ಹೊರದೇಶದಾಗ ಅವರದಾರ, ಇಲ್ಲಿ ತಂದೆ ತಾಯಿ ಪರದೇಶಿಗಳಾಗ್ಯಾವ. ಇವತ್ತು ನಿಜವಾದಂಥ ಶಿಕ್ಷಣ ಕೊಡುವಂಥದ್ದು ಕೇವಲ ನಿನ್ನ ಉನ್ನತಿ, ನಿನ್ನ ಅಭಿವೃದ್ಧಿ ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ನಿನ್ನ ಜೊತೆ ಒಡ ಹುಟ್ಟಿದವರು ಏನಿದಾರಲ್ಲ ಎಲ್ಲರನ್ನೂ ತೆಗೆದುಕೊಂಡು ಹೋಗಿ ನೀನು ಒಂದು ಉತ್ತಮ ರೀತಿಯಾದಂಥ ಜೀವನವನ್ನು ನಿರ್ವಹಣೆ ಮಾಡಬೇಕನ್ನುವಂಥ ಮಾತನ್ನು ಹೇಳಿರಲ್ಲ. ನಿಜವಾಗಲೂ ಕೂಡ ಇವತ್ತು ಅದು ಬೇಕಾಗಿದೆ. ಬಹುಶಃ ಮೊನ್ನೆ ನಾವು ಮಾರ್ಚ್ 1ನೇ ತಾರೀಕಿಗೆ ಒಂದು ಇಲ್ಲಿ ಗುರುವಂದನೆ ಪ್ರಥಮ ಹಂತದಲ್ಲಿ ಪ್ರಾರಂಭ ಆಯಿತು. ನಾವು ಆಗ ಹೇಳಿದೆ, ಇಲ್ಲಿ ಒಂದು ಸಂಸ್ಕಾರದ ಬೀಜವನ್ನು ಬಿತ್ತಿದ್ದಾರೆ. ಆ ಬೀಜ ಏನಾಗ್ತಾ ಇದೆ ಅಂದರೆ ಮೊಳೆ ಕೊಡೋದು ಬೆಳೀತಾ ಇದೆ. ಅದು 2ನೇ ಹಂತದಲ್ಲಿ ನೀವು ಇವತ್ತು ಆ ಒಂದು ಗುರು ವಂದನೆ ಮಾಡುವ ಮೂಲಕ ಸಾಕ್ಷೀಕರಿಸಿದೆ. ಜೊತೆಗೆ ಇನ್ನೊಬ್ಬ ನಾನು ಕಲಿಸಿರುವಂಥ ವಿದ್ಯಾರ್ಥಿ ಆತ ಹೇಳಿದ, ಸರ್ ನಾವು ಕೂಡ ಚಿಂತನೆ ಮಾಡಿದ್ವಿ, ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದಲ್ಲ. ಇದು ಏನಪ್ಪ ಅಂತಂದ್ರೆ, ಒಂದು ಜ್ಯೋತಿ ನಾವು ಹಚ್ಚಿದ್ವಲ್ಲ, ಆ ಜ್ಯೋತಿ ಮತ್ತೊಂದು ಜ್ಯೋತಿಯನ್ನು ಹಚ್ಚಿ ಇಂಥ ಒಂದು ಸಂಸ್ಕಾರದ ಬೆಳಕನ್ನು ಬಿತ್ತುವಂಥ ಕೆಲಸ ಇಲ್ಲಿ ಆಗ್ತಾ ಇರೋದು, ಕುಂದರ್ಗಿ ಗ್ರಾಮದಲ್ಲಿ ಆಗ್ತಾ ಇರೋದು ನಿಜವಾಗ್ಲೂ ಕೂಡ ಇದೊಂದು ಅಭಿಮಾನದ ಸಂಗತಿ ಅಂತ ಹೇಳ್ಬೋದು. ಅಭಿಮಾನದ ಸಂಗತಿ. ಯಾಕೆ ಗುರು ಮುಖ್ಯ ಆಗ್ತಾನೆ? ಪ್ರತಿಯೊಬ್ಬರ ಜೀವನದಲ್ಲಿ ಗುರು ಯಾಕೆ ಮುಖ್ಯ ಆಗ್ತಾನೆ ಅನ್ನೋದಕ್ಕೆ ನಾವೆಲ್ಲ ತಿಳ್ಕೋಬೇಕು. ಗುರು ಅಂದರೆ ಕೇವಲ 2 ಅಕ್ಷರ ಅಲ್ಲ, ಅದು ನಮ್ಮ ಜೀವನದಲ್ಲಿರುವಂಥ ಅಂಧಕಾರವನ್ನು ಹೊಡೆದೋಡಿಸಿ ಜ್ಞಾನದ ಬೆಳಕನ್ನು ನೀಡುವಂಥ ಅದೊಂದು ದಿವ್ಯ ಶಕ್ತಿ. ದಿವ್ಯ ಶಕ್ತಿ ಗುರು ಅಂದರೆ. ಬಹುಶಃ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಸದ್ಗುರುವ, ತಂದೆ ತೋರುವನು ಸದ್ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ ಅಂತ ಹೇಳ್ತಾನೆ. ಗುರುರಾಯ ಬಂಧನವ ಕಳಿತಾನೆ. ನಮ್ಮ ಬಂಧನ ಏನು, ಬದುಕಿಗೆ ಬೇಕಾಗಿರುವಂಥ ನಿಜವಾದಂಥ ಜ್ಞಾನವನ್ನು ಯಾರು ಕೊಡ್ತಾರೆ ಅಂದರೆ ಗುರು ಕೊಡ್ತಾನೆ. ಅದು ಹೇಗೆ ಅಂದರೆ, ಒಬ್ಬ ರಾಜನ ಮನೆಯಲ್ಲಿ ಒಂದು ಬಂಗಾರದ ಪಂಜರದಲ್ಲಿ ಒಂದು ಗಿಳಿ ಇರುತ್ತೆ. ಯಾಕೆ ಅದನ್ನು ಬಂಗಾರದ ಪಂಜರದಲ್ಲಿ ಹಾಕಿರ್ತಾರಪ್ಪ ಅಂದ್ರೆ, ಆ ಗಿಳಿ ಮಾತನಾಡುವ ಕಲೆಯನ್ನು ಕಲ್ತಿರುತ್ತೆ. ಆ ಗಿಳಿ ಮಾತನಾಡುವಂಥ ಕಲೆಯನ್ನು ಕಲ್ತಿರೋದ್ರಿಂದ ಆ ಗಿಳಿಯನ್ನು ಎಲ್ಲಿ ಹೋಗಿ ಹಾಕಿರ್ತಾರಪ್ಪ ಅಂದ್ರೆ ಬಂಗಾರದ ಪಂಜರದಲ್ಲಿ ಇಟ್ಟಿರ್ತಾರೆ. ಆ ರಾಜ ಆತನ ಆ ಅರಮನೆಯಲ್ಲಿ ತಿಂಗಳಿಗೆ 2 ಬಾರಿ ಒಬ್ಬ ಪಂಡಿತ ಬಂದು ಉಪನ್ಯಾಸ ಪ್ರವಚನ ಕೊಡ್ತಾ ಇರ್ತಾನೆ. ಪ್ರವಚನ ಕೊಟ್ಟು ಪ್ರವಚನ ಮುಗಿದ ಮೇಲೆ ಆತ ಒಂದು ಮಾತು ಹೇಳ್ತಾನೆ, ಹರಿಯ ನೆನೆದರೆ ಬಂಧನ ಮುಕ್ತಿ ಅಂತ ಒಂದು ಪದ ಹೇಳ್ತಾನೆ. ಪ್ರತಿ ತಿಂಗಳ ಬರ್ತಾನೆ, 2 ಬಾರಿ ಬರ್ತಾನೆ, ತನ್ನ ಜ್ಞಾನವನ್ನ ಪ್ರವಚನದ ಮೂಲಕ ಹೇಳ್ತಾನೆ ಪಂಡಿತ. ಹೇಳಿದ ನಂತರ ಕೊನೆಯಲ್ಲಿ ಒಂದು ಮಾತು ಹೇಳ್ತಾನೆ, ಹರಿಯ ನೆನೆದರೆ ಬಂಧನ ಮುಕ್ತಿ ಅಂತ. ಯಾವಾಗ ಈ ಪದ ಆ ಗಿಳಿಗೆ ಕೇಳಿಸ್ಕೊತೈತಿ, ಅದು ನಗುತ್ತೈತಿ, ಕುಚೇಷ್ಟೆ ಮಾಡುತ್ತೆ. ಈತ ಸುಳ್ಳು ಹೇಳ್ತಾ ಇದ್ದಾನೆ, ಈತ ಸುಳ್ಳು ಹೇಳ್ತಾ ಇದ್ದಾನೆ, ಈತ ಸುಳ್ಳು ಹೇಳ್ತಾ ಇದ್ದಾನೆ. ಬಹುಶಃ ಆ ಪಂಡಿತನಿಗೆ ನಾ ಮಾತಾಡಿದ್ದು ಸುಳ್ಳು ಹೇಳಕತ್ತೀನಿ ಅಂತ ತಿಳ್ಕೊಂಡು ಗಿಳಿ ಹೇಳಿದ್ದಕ್ಕೆ ಅವಂಗೆ ಅವಮಾನ ಆಗೋದಿಲ್ಲ? ಅವಮಾನ ಆಗತ್ತ. ಹಿಂಗೆ ಆತ ಪ್ರತಿ ಸಾರಿ ಬಂದಾಗನು ಈ ಪ್ರವಚನ ಮುಗಿದ ಮೇಲೆ ಹರಿಯ ನೆನೆದರೆ ಬಂಧನ ಮುಕ್ತಿ ಅಂತ ಹೇಳ್ತಾನೆ. ಆ ಗಿಳಿ ಆ ತಕ್ಷಣ ಇವ ಸುಳ್ಳು ಹೇಳ್ತಾನೆ. ಅವಾಗ ಆ ಪಂಡಿತನಿಗೆ ತನ್ನ ಗುರುವಿಗೆ ಹೋಗಿ ಹೇಳ್ತಾನೆ, ಗುರುವರ್ಯ, ನಾನು ಈ ರೀತಿಯಾಗಿ ಅರಮನೆಗೆ ಹೋಗಿ ತಿಂಗಳಲ್ಲಿ 2 ಬಾರಿ ನಾನು ಪ್ರವಚನವನ್ನು ಹೇಳ್ತೀನಿ. ಪ್ರವಚನ ಹೇಳಿದ ಮೇಲೆ ಹರಿಯ ನೆನೆದರೆ ಬಂಧನ ಮುಕ್ತಿ ಅಂತ ಹೇಳ್ತೀನಿ. ಆದರೆ ಅಲ್ಲಿರುವಂಥ ಒಂದು ಮಾತನಾಡುವಂಥ ಗಿಳಿ ನನ್ನ ಅವಮಾನಿಸುತ್ತ, ಈತ ಸುಳ್ಳು ಹೇಳ್ತಾನೆ ಅಂತ ತಿಳ್ಕೊಂಡು ನನಗೆ ಅವಮಾನಿಸುತ್ತೆ, ನೀವು ಬಂದು ವಿಚಾರ ಮಾಡ್ರಿ ಅಂತ ಹೇಳ್ತಾನೆ. ಆವಾಗ ಗುರುಗಳು ಬರ್ತಾರೆ, ಪಂಡಿತನ ಜೊತೆ ಬರ್ತಾರೆ, ಅಲ್ಲೆಲ್ಲ ಕೂಡ ಸೇರಿರ್ತಾರೆ. ಈತ ಪ್ರವಚನ ಶುರು ಮಾಡುವಂಥ ಗುರುಗಳು ಹೇಳ್ತಾರೆ. ಗುರುಗಳು ಹೇಳಿದ ತಕ್ಷಣ ಪಂಡಿತ ಪ್ರವಚನ ಶುರು ಮಾಡ್ತಾನೆ. ಪ್ರವಚನ ಮುಗಿದ ಮೇಲೆ ಮತ್ತೆ ಮಾತಾಡ್ತಾನೆ, ಹರಿಯ ನೆನೆದರೆ ಬಂಧನ ಮುಕ್ತಿ. ಇಷ್ಟು ಹೇಳಿದ ತಕ್ಷಣ ಗಿಳಿ ಕೇಳಿಸ್ಕೊಂತ ಮತ್ತೆ ಅದೇ ಮಾತು ಹೇಳ್ತು, ಈತ ಸುಳ್ಳು ಹೇಳ್ತಾನೆ. ಬಹುಶಃ ಅಲ್ಲಿವರೆಗೂ ಆ ಗಿಳಿ ಯಾಕೆ ಈ ಪದವನ್ನು ಉಚ್ಚರಿಸ್ತಕ್ಕಂಥ ಯಾರೂ ಯೋಚನೆ ಮಾಡಿರೋದಿಲ್ಲ. ಆದರೆ ಗುರು ಆದಂಥವ ಅಂತಃಕರಣ ಗೊತ್ತಿರುತ್ತೆ. ಇವತ್ತು ನೀವೆಲ್ಲ ಇಷ್ಟು ಜನ
ನೀವೆಲ್ಲ ಸಾಧನೆಯ ಒಂದು ಆಗಸದಲ್ಲಿ ತೇಲ್ತಾ ಇದ್ದೀರಿ. ಬಹುಶಃ ನೀವು ಆಗಲೇ ಅವನು ಹೇಳಿದಾಗ ನೀವು ಆಕಳಿಸ್ತಿದ್ದಾಗ ಇಲ್ಲಿರುವಂತಹ ಶಿಕ್ಷಕರು ಆಕಳಿಸ್ಬೇಡ ಅಂದಾಗ ಅದು ಎಲ್ಲಿ ನಮಗೆ ಮುಟ್ಟೈತಿ? ಡಿಗ್ರಿ ಕಲಿಯುವಾಗ ಇಲ್ಲಿರುವಂಥ ಪ್ರತಿಯೊಂದು ಎಚ್ಚರಾಗ್ಯಾವಂತ. ಅಂದರೆ ಇಲ್ಲಿ ಪ್ರತಿ ಕ್ಷಣದಲ್ಲಿ ನೀವು ಏನೇನು ತಪ್ಪು ಮಾಡ್ತಿರ್ತೀರಲ್ಲ ಅದನ್ನೆಲ್ಲ ಅಂತಃಕರಣದಿಂದ ನೋಡ್ತಾ ಇರ್ತಾನೆ. ಯಾಕೆ ನಮ್ಮ ಮಕ್ಕಳು ತಪ್ಪು ಮಾಡ್ತಾ ಇರ್ತಾರೆ? ಯಾವುದೇ ಗುರು ನೇರವಾಗಿ ತಪ್ಪು ಮಾಡೋಣ ಶಿಕ್ಷೆ ಕೊಡೋದಿಲ್ಲ, ಯೋಚನೆ ಮಾಡ್ತಾರೆ. ಯಾಕೆ ತಪ್ಪಿನಿಂದ ಏನಿರ್ಬೋದು ಉದ್ದೇಶ ಅಂತ ತಿಳ್ಕೊತಾರೆ. ಹಾಗೆ ಗುರು ಯಾಕೆ ಆ ಗಿಳಿ ಆ ರೀತಿ ಮಾತಾಡ್ತೈತಿ ಅನ್ನುವಂಥದ್ದನ್ನು ತಿಳ್ಕೋಬೇಕಂತ ತಿಳ್ಕೊಂಡು ಗಿಳಿರಾಯನನ್ನು ಮಾತಾಡ್ಸತ್ತೆ. ಯಾಕಪ್ಪ ಗಿಳಿರಾಯ? ನಮ್ಮ ಪಂಡಿತರು ಪ್ರವಚನ ಮಾಡಿದಾಗೆಲ್ಲ ಹಿಂಗ್ಯಾಕೆ ಮಾತಾಡ್ತಿ ಅಂದಾಗ ಆಗ ತನ್ನ ಹಿಂದಿನ ಜೀವನದ ವೃತ್ತಾಂತವನ್ನು ಆ ಗಿಳಿ ಬಿಚ್ಚಿಡುತ್ತೆ. ಹೆಂಗೆ ನೀವೀಗ ಬಂದ ಮೇಲೆ ನಿಮ್ಮ ಬಾಲ್ಯದ ನೆನಪುಗಳು, 12 ವರ್ಷದ ಹಿಂದಿನ ಬಾಲ್ಯದ ನೆನಪುಗಳು, ಇಲ್ಲಿ ಏನು ಪ್ರೌಢಶಾಲೆಯಲ್ಲಿ ಕಲಿತಂಥ ಎಲ್ಲ ನೆನಪುಗಳು ಪರಸ್ಪರ ಬಿಚ್ಚಿ ನೀವೆಲ್ಲ ಮಾತಾಡ್ಕೊಳಕತ್ತೀರಲ್ಲ, ಹಂಗ ಗಿಳಿ ತನ್ನ ಪರಿಸ್ಥಿತಿಯನ್ನು ಹೇಳುತ್ತೆ. ಗುರುವರ್ಯ, ನಾನೊಂದು ಆಶ್ರಮದಲ್ಲಿ ಇದ್ದೆ. ಮೊದಲು ನಾನೊಂದು ಆಶ್ರಮದಲ್ಲಿ ಇದ್ದೆ. ಆ ಆಶ್ರಮದಲ್ಲಿ ಅಲ್ಲಿರುವಂಥ ಋಷಿಪುಂಗರೆಲ್ಲ ಮಂತ್ರಗಳನ್ನು ಪಠಿಸ್ತಾ ಇದ್ರು. ಆ ಮಂತ್ರಗಳನ್ನು ಪಠಿಸೋದನ್ನು ನಾನು ಕೇಳಿಸ್ಕೊಂಡೆ. ಅವರಂಗೆ ಮಂತ್ರವನ್ನು ಪಠನೆ ಮಾಡಲಿಕ್ಕೆ ಕಲಿತೆ. ಈ ಮಂತ್ರ ಪಠನೆ ಮಾಡೋದನ್ನು ಕಲ್ತಿದ್ದೇ ನಂದು ದೊಡ್ಡ ಅಪರಾಧ ಆಯಿತು ಅನ್ನೋದಕ್ಕೆ ಅಲ್ಲಿದ್ದವರೆಲ್ಲರೂ ವಿಚಾರ ಮಾಡಿದ್ರು. ಅಬ್ಬಬ್ಬ, ಇದು ಅಂತಿಂತ ಗಿಳಿ ಅಲ್ಲ, ಇದು ಮಾತಾಡೋ ಗಿಳಿ ಐತೆ ಅಂತ ತಿಳ್ಕೊಂಡು ನನ್ನ ಕಬ್ಬಿಣದ ಪಂಜರದಾಗ ಹಾಕಿದ್ರು. ನನ್ನನ್ನು ಕಬ್ಬಿಣದ ಪಂಜರದಾಗ ಹಾಕಿದ್ರು. ಮುಂದೊಂದು ದಿನ ನಮ್ಮ ಆಶ್ರಮಕ್ಕೆ ಒಬ್ಬ ಶ್ರೀಮಂತ ಬಂದ. ಆ ಶ್ರೀಮಂತ ನೋಡ್ತಾನೆ ಮಾತನಾಡುವಂಥ ಗಿಳಿ. ಆಗ ಈ ಗಿಳಿಯನ್ನು ನನಗೆ ಕೊಡ್ರಿ, ನಿಮ್ಮ ಆಶ್ರಮಕ್ಕೆ ನಾನೊಂದಷ್ಟು ಸಹಾಯ ಮಾಡ್ತೇನೆ ಅಂತ ತಿಳ್ಕೊಂಡು ಇಲ್ಲಿಂದ ನನ್ನ ಪಡ್ಕೊಂಡು ಹೋದ. ಆತ ಏನು ಮಾಡಿದ ಗೊತ್ತಾ? ಕಬ್ಬಿಣದ ಪಂಜರ ತೆಗೆದ. ಆತ ಶ್ರೀಮಂತ ಇದ್ದ. ಅದನ್ನು ತಗೊಂಡೋಗಿ ಎಲ್ಲಿ ಹಾಕಿದಂದ್ರ ಬೆಳ್ಳಿಯ ಪಂಜರದಲ್ಲಿ ಹಾಕಿದ. ಬೆಳ್ಳಿ ಪಂಜರದಾಗ ಹಾಕಿದ. ಮುಂದೊಂದು ದಿನ ಈ ಶ್ರೀಮಂತ ಇದೇ ಅರಮನೆಗೆ ಬಂದ. ಯಾವುದೋ ಒಂದು ರಾಜವೈಭವದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದ ಶ್ರೀಮಂತ ರಾಣಿಗೆ ರಾಜಾಗ ತೋರಿಸಿದ. ಇದು ಮಾತನಾಡೋ ಗಿಳಿ ಅಂತ ಹೇಳ್ಕೊಂಡು ಅವ್ರು ಖುಷಿಯಾಗಿ ಇದು ನಮ್ಮ ಅರಮನೆಗೆ ಇರ್ತೈತಿ, ಈ ಗಿಳಿ ಕೊಡಪ್ಪ ಅಂತ ತಿಳ್ಕೊಂಡು ಆ ಶ್ರೀಮಂತನಿಂದ ನನ್ನನ್ನ ಇವ್ರು ತಗೊಂಡ್ರು. ಈ ರಾಜ ರಾಣಿ ತಗೊಂಡು ಏನ್ ಮಾಡಿದ್ರು ಗೊತ್ತಾ? ಬೆಳ್ಳಿ ಪಂಜರದಿಂದ ಬಂಗಾರದ ಪಂಜರಕ್ಕೆ ಇಟ್ರು. ಗುರುವರ್ಯ, ನಾನು ಆಶ್ರಮದಿಂದ ಶ್ರೀಮಂತನ ಕಡೆ ಬಂದೆ. ಶ್ರೀಮಂತನಿಂದ ಎಲ್ಲಿ ಬಂದೆ? ಅರಮನೆಯಲ್ಲಿ ಬಂದೀನಿ. ಆದ್ರೆ ಇಲ್ಲಿ ಮಠ ಬಂದೀನಿ, ನಾನು ಪಂಜರದಲ್ಲೇ ಅದೀನಿ. ನಂದು ಸ್ಥಾನ ಬದಲಾವಣೆ ಆಯ್ತು ಹೊರತು ಪಂಜರ ಬೇರೆ ಬೇರೆ ಆಗಿರ್ಬೋದು, ಆದ್ರೆ ಪಂಜರದೊಳಗೆ ಅದೀನಲ್ಲ ಗುರುವರ್ಯ. ನಿಮ್ಮ ಪಂಡಿತ ಹೇಳ್ತಾನೆ, ಹರಿಯ ನೆನೆದರೆ ಜೀವನ ಮುಕ್ತಿ. ಎಲ್ಲೈತಿ ನನಗೆ ಮುಕ್ತಿ? ನಾನು ಏನು ಮಾತಾಡಕತ್ತೀನಿ? ಮಂತ್ರಗಳನ್ನು ಪಠನೆ ಮಾಡಕತ್ತೀನಿ, ಒಳ್ಳೆಯದನ್ನ ಮಾಡಕತ್ತೀನಿ, ಆದರೂ ಕೂಡ ನನಗೆ ಬಂಧನ ಮುಕ್ತಿ ಇಲ್ಲಲ್ಲ ಗುರುವರ್ಯ. ಅದಕ್ಕೆ ನಿಮ್ಮ ಪಂಡಿತ ಆ ಮಾತು ಹೇಳಿದಾಗ ಈತ ಸುಳ್ಳು ಹೇಳ್ತಾನ ಅಂದೆ. ಆಗ ಗುರು ಹೇಳ್ತಾನೆ, ಅಪ್ಪ, ನಿನ್ನ ಮನಸ್ಸಿನ ನೋವು ನನಗೆ ಅರ್ಥ ಆಯಿತು. ನೀನು ಈ ರೀತಿ ಮಾಡು ಅಂತ ತಿಳ್ಕೊಂಡು ಅದನ್ನ ಕಿವಿಯಲ್ಲಿ ಒಂದು ಉಪದೇಶ ಹೇಳಿ ಗುರು ಹೋಗ್ಬಿಡ್ತಾನೆ. ಗುರು ಹೋಗ್ತಾನೆ. ಬೆಳಕಾಗುತ್ತೆ. ಬೆಳಕಾದ ತಕ್ಷಣವೇ ಆ ಅರಮನೆಯಲ್ಲಿರುವಂಥ ಪಂಜರದ ಆ ಗಿಳಿಯನ್ನು ಸ್ವಲ್ಪ ಉಸ್ತುವಾರಿ ನೋಡ್ಕೊಳ್ಳುವಂಥ ಸೈನಿಕ ಬರ್ತಾನೆ. ಬಂದು ನೋಡ್ತಾನ, ಪಂಜರದಲ್ಲಿ ಗಿಳಿ ಸತ್ತು ಬಿದ್ದಿತ್ತು. ಸತ್ತು ಬಿಡೋಣ ಆತ ಹೋಗಿ ರಾಜ ರಾಣಿಗೆ ಹೇಳ್ತಾನೆ, ಇಲ್ಲ ಗಿಳಿ ಸತ್ತೈತಿ. ಆಗ ಸತ್ತಂದ್ರೆ ಅದನ್ನ ಯಾರು ಇಟ್ಕೋತಾರ? ಆಯ್ತು, ಅದನ್ನು ಸಂಸ್ಕಾರ ಮಾಡಂತ ತಿಳ್ಕೊಂಡು ತಗೊಂಡು ಹೋಗ್ತಾರ. ಇನ್ನೇನು ಪಂಜರವನ್ನ ತೆಗೆದು ಗಿಳಿಯನ್ನ ತಗೊಂಡು ಸಂಸ್ಕಾರ ಮಾಡ್ಬೇಕನ್ನೋರೊಳಗ ಆ ಗಿಳಿ ಏನಾಗತ್ತ? ಹಾರಿ ಹೋಗ್ಬಿಡ್ತೈತಿ. ಬರೀ ಹಾರಿ ಹೋಗೋದಿಲ್ಲ, ಜೋರಾಗಿ ಕೂಗಿ ಹೇಳ್ತೈತಿ. ಜೀವನದಲ್ಲಿ ನಮಗೇನಾದ್ರೂ ಒಳ್ಳೆ ಗುರು ಸಿಕ್ಕನಂದ್ರೆ ಈ ರೀತಿಯಾಗಿ ನಾನು ಜೀವನದಲ್ಲಿ ಸಾಧನೆ ಮಾಡ್ತೀನಿ, ಬಂಧನದಿಂದ ಮುಕ್ತಿ ಆಗ್ತೀನಿ ಅಂತ ತಿಳ್ಕೊಂಡು ಆ ಗಿಳಿ ಹೇಳುತ್ತಲ್ಲ. ಹಂಗ ಇವತ್ತು ನೀವೆಲ್ಲರೂ ಸ್ವತಂತ್ರವಾಗಿ ಹಾರಾಡ್ತಾ ಇದ್ದೀರಂದ್ರೆ ನಿಮಗೆ ಇಲ್ಲಿರುವಂತಹ ಗುರು, ಒಳ್ಳೆ ಗುರುಗಳು ಸಿಕ್ಕಾರ ಅಂತ ತಿಳ್ಕೊಂಡು ನೀವು ಎಷ್ಟು
ಜೀವನದಲ್ಲಿ ನಾನು ಕೇಳ್ಪಟ್ಟೆ, ಕೆಲವರು PSI ಆಗಿರಿ, ಕೆಲವರು ಸೈನಿಕರಾಗಿರಿ, ಕೆಲವರು ಬೇರೆ 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 ಹುದ್ದೆಗಳಲ್ಲಿ ಅಲಂಕೃತಗೊಂಡಿರಿ, ಕೆಲವರು ರೈತರಾಗಿರಿ, ಕೆಲವರು ಬೇರೆ ಕಾರ್ಮಿಕರ ಕೆಲಸ ಮಾಡಕತ್ತೀರಿ. ಯಾವ ಕೆಲಸನೂ ಮೇಲಲ್ಲ, ಯಾವ ಕೆಲಸನೂ ಕೀಳಲ್ಲ. ಒಟ್ಟಾರೆ ಆ ಕೆಲಸದಲ್ಲಿ ಒಂದಷ್ಟು ಸಂತೃಪ್ತಿ, ಒಂದಷ್ಟು ಜೀವನ ಸಂತೋಷ, ಉತ್ಸಾಹ ಯಾವತ್ತಿಗೂ ಇರಬೇಕು ಅನ್ನುವಂಥದ್ದನ್ನು ಕಲ್ಕೊಳ್ಳಿ. ಕೆಲಸ ದೊಡ್ಡದು ಸಾಂದು ಯಾವುದು ಮುಖ್ಯ ಅಲ್ಲ. ಜೀವನದಲ್ಲಿ ನನ್ನ ನೆಮ್ಮದಿಗೆ ಒಂದು ಹೊತ್ತು ಊಟ ಚಂದಾಗ ಊಟ ಮಾಡಿದ್ರೆ ಸಾಕು, ಅದಕ್ಕಿಂತ ಬೇರೆ ಏನು ಬೇಕಾಗಿಲ್ಲ. ಇವತ್ತು ನಾವು ದೊಡ್ಡ ದೊಡ್ಡ ಕುರ್ಲಾನ ಬೆಡ್ನಾಗ ಮಕ್ಕೊಂಡ್ರು ಕೆಲವ್ರಿಗೆ ನಿದ್ದೆ ಬರೋದಿಲ್ಲ. ಕೆಲವ್ರಿಗೆ ಎಂತ ನಿದ್ದೆ ಬರ್ತದೆ ಗೊತ್ತನ್ರಿ? ಗಿಡದ ನೆರಳಿಗೆ ಹುರುಕು ಕಲ್ಲು ಎಲ್ಲ ಇರ್ತಾವ, ಅಲ್ಲೇ ಸಂಪು ನಿದ್ದೆ ಮಾಡ್ತಾರೆ. ಇಲ್ಲಿ ನಿಜವಾದ ಶ್ರೀಮಂತ ಯಾರು ಅಂತ ತಿಳ್ಕೋಬೇಕು. ಬೆಡ್ನ್ಯಾಗ ಮಲಗಿದ ತಕ್ಷಣ ನಿದ್ದೆ ಯಾರು ಹೋಗಲ್ಲ, ಅವನ ಶ್ರೀಮಂತ. ನನಗೆ ನಿದ್ದೆನ ಹತ್ತೋಲ್ಲ ಅಂದ್ರೆ ಅವ ಬಡವ, ನೆನಪಿಟ್ಕೊಂಡ್ಬಿಡ್ರಿ. ಹಾಗಾಗಿ ಗುರುವಿನಲ್ಲಿ ಅಂಥ ಶಕ್ತಿ ಐತಿ. ಬಹುಶಃ ಗುರುವನ್ನ ಒಂದು ಪದ, ಒಂದು ವಾಕ್ಯ, ಒಂದು ಪೇಜಲ್ಲಿ ವರ್ಣನೆ ಮಾಡೋಕ್ಕಾಗೋದಿಲ್ಲ. ಒಬ್ಬ ಹೇಳ್ತಾನೆ, ಇಡೀ ಭೂಮಂಡಲವನ್ನೇ ಕಾಗದ ಮಾಡಿ, ನೋಡಿ ಎಷ್ಟು ಅದ್ಭುತ, ಇಡೀ ಭೂಮಂಡಲವನ್ನೇ ಕಾಗದ ಮಾಡಿ, ಗಿರಿ ವನಗಳನ್ನೆಲ್ಲ ಲೇಖನಿ ಮಾಡಿ, ಸಪ್ತ ಸಾಗರದ ನೀರನ್ನ ಶಾಯಿಯಾಗಿ ಮಾಡಿ ಗುರುವಿನ ಗುಣಗಾನವನ್ನ ಬರಿತಾ ಹೋದ್ರೂ ಕೂಡ ಸಾಲೋದಿಲ್ಲ. ಅಂಥ ಶಕ್ತಿ ಗುರುವಿಗಿದೆ. ಇವತ್ತು ನೀವು ಅಂಥ ನಿಮಗೆ ಕಲಿಸಿರುವಂಥ ಗುರುಗಳನ್ನ ಇಲ್ಲಿ ಗೌರವಿಸ್ತಾ ಇದ್ದೀರಲ್ಲ, ಇದು ನಿಜವಾದ ಸಂಸ್ಕಾರ ಅಂತ ನಾನು ಬಹಳ ಹೆಮ್ಮೆ, ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ನಮ್ಮ ತಳವಾರ್ ಸರ್ ಮಾತಾಡ್ತಾ ಇದ್ದಾಗ, ಇಲ್ಲೆಲ್ಲ ಹುಡುಗರಿಗೆ ಭಾಳ ಬಡ್ದಿವ್ರಿ ಸರ್ ಇವ್ರನ್ನ ಅಂತ ಹೇಳಿದರು. ಬಹುಶಃ ಯಾರು ಜೀವನದಲ್ಲಿ ಪೆಟ್ಟನ್ನು ತಿಂತಾರೆ, ಯಾರು ತಪ್ಪುಗಳನ್ನು ಮಾಡಿದಾಗ ಅವರನ್ನು ತಿದ್ದಲಿಕ್ಕೆ ಅದು ಮಾತಾಗಿರ್ಬೋದು, ಬಡಿಗೆ ಆಗಿರ್ಬೋದು, ಅಥವಾ ಒಂದಷ್ಟು ಜಂಕಿಸಿ ಗದರಿಸಿ ಯಾರು ಬುದ್ಧಿ ಹೇಳಿರ್ತಾರಲ್ಲ, ಅದನ್ನು ಯಾರು ಸ್ವೀಕಾರ ಮಾಡ್ತಾರೆ ನೋಡಿ, ಅವನು ನಿಜವಾದಂಥ ವಿದ್ಯಾರ್ಥಿ, ಅವನು ನಿಜವಾದ ಸಾಧಕ ಆಗ್ತಾನೆ. ಬಹುಶಃ ನಮ್ಮ ಮಂಜು ಭಾಳ ನನಗೆ ಖುಷಿ ಅನ್ನಿಸ್ತಾ ಇದೆ. ಯಾಕಂದರೆ ಅವ್ರ ಮನೆಯಲ್ಲಿ 3 ಜನ, ಕೃಷ್ಣ, ಮಂಜು, ಸಂಗು, ಇವ್ರು 3 ಮಂದಿ ನನ್ನ ಕೈಯಾಗ ಕಲ್ತಾರ. ಇಂಥ ಒಂದು ಸಂಸ್ಕಾರವನ್ನು ಬೆಳೆಸ್ತಾ ಇರುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗಲೂ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಆತ ಹೇಳಿದ, ನಮ್ಮ ಮಕ್ಕಳಿಗೆ ಏನು ಕೊಡೋನು ಮೊದಲು, ನಮ್ಮ ಮಕ್ಕಳಿಗೆ ಏನು ಕೊಡೋದು? ಸಂಸ್ಕಾರ ಕೊಡೋದು. 1-2 ಅಕ್ಷರ ಕಡಿಮೆ ಕಲಿತರೂ ಚಿಂತಿಲ್ಲ, ಸಂಸ್ಕಾರ ಕೊರತೆ ಆಗಬಾರ್ದು. ಬಹುಶಃ ಇವತ್ತೆಲ್ಲ ಶಿಕ್ಷಣದ ವ್ಯವಸ್ಥೆ ಬಹಳಷ್ಟು ಅಧೋಗತಿಗಿಳಿದಿದೆ. ಬಹುಶಃ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಕೃತಯುಗದಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಲ್ಲನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ನಮಿಸಿ ಮನೆಗೆ ಹೋಗಿ ಕರೆದು ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನಯ್ಯ ಅಂತ ಅಲ್ಲಮ ಪ್ರಭುಗಳು 12ನೇ ಶತಮಾನದಲ್ಲಿ ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇವತ್ತಿನ ಕಲಿಯುಗದ ಮಕ್ಕಳಿಗೆ ಶಿಕ್ಷಣ ಕೊಡೋದು ಭಾಳ ಅಂದ್ರೆ ಬಹಳಷ್ಟು ಕಷ್ಟದಾಯಕ ಆಗಿದೆ. ಯಾಕಂದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಹೊಡೆಯೋಂಗಿಲ್ಲ, ಬಡಿಯೋಂಗಿಲ್ಲ. ನಾವೆಲ್ಲ ಗುರುವೇನ್ ಮಹಾ ಅನ್ನುವಂಥ ಕಾಲದಲ್ಲಿ ಇವತ್ತಿನ ಮಕ್ಕಳಿದ್ದಾಗ ಹಿಂದೆಲ್ಲ ಹೇಳ್ತಿದ್ರು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ ಇದ್ರು. ಒಬ್ಬ ಗುರು ಬ್ರಹ್ಮನಾಗಿ, ವಿಷ್ಣುವಾಗಿ, ಮಹೇಶನಾಗಿ ದೇವ ಸ್ವರೂಪದಲ್ಲಿ ಇರ್ತಾನೆ. ಬಹುಶಃ ನಾವು ನಮ್ಮ ಎದುರುಗಡೆಗೆ ಬಂದಾಗ ಮೊದಲು ನಾವು 3 ವಿಚಾರಗಳಿಗೆ ಮೊದಲು ನಾವು ಯಾವುದು ನಮ್ಮ ಮನಸ್ಸಿನಲ್ಲಿ ಸಂಶಯ ಇಲ್ಲದೆ ನಮಸ್ಕಾರ ಮಾಡೋದು ಯಾರಿಗೆ ಅಂದರೆ, ಒಂದು ನಮಗೆ ಕಣ್ಣಿಗೆ ಕಾಣುವಂತಹ ತಂದೆ ತಾಯಿಯಾದಂಥ ಗುರುಗಳು. 2ನೇದು ದೇವ ರೂಪದಲ್ಲಿ ಬಂದು ನಮಗೆ ಸಂಸ್ಕಾರವನ್ನು ಜ್ಞಾನವನ್ನು ಕಲಿಸಿಕೊಟ್ಟಂಥ ಗುರುಗಳು ಬಂದಾಗ ನಾವು ನಮಿಸ್ತೀವಿ. ಹಾಗೇ ನಾವು ಮಾಡಿಕೊಂಡಿರುವಂತಹ ಮೂರ್ತಿಗಳು ದೇವರ ಸ್ವರೂಪದ ಇಲ್ಲಿರುವಂಥ ಒಂದು ಚೈತನ್ಯ ಶಕ್ತಿ ಐತೆ ಅಂತ ತಿಳ್ಕೊಂಡು ನಂಬಿಕೆಯಿಂದ
ಭಗವಂತ ಅಂತ ನಾವೇನು ಪೂಜಿಸ್ತೀವಲ್ಲ ಅವರಿಗೆ ಮಾತ್ರ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ನಮಸ್ಕಾರ ಮಾಡ್ತೀವಿ. ಜೊತೆಗೆ ಜ್ಞಾನವನ್ನ ಸಂಸ್ಕಾರವನ್ನ ಬಿತ್ತುವಂತ ಇಂಥ ಪೂಜ್ಯರ ಪಾದಕ್ಕೆ ಹಣೆಮೆಣೆದು ನಾವು ನಮಸ್ಕಾರ ಗೌರವವನ್ನು ಕೊಡ್ತೀವಿ. ಇದು ಕೇವಲ ತೋರಿಕೆಗಲ್ಲ, ಹೃದಯದಿಂದ ಬರುವಂತಹದ್ದು ಯಾವುದಾದ್ರೂ ಒಂದು ನಮನ ಇದ್ರೆ ಅದು ತಂದೆ ತಾಯಿ ಗುರು, ಅಂದ್ರೆ ಇವತ್ತು ಮಠದಲ್ಲಿರುವಂಥ ಗುರುಗಳಾಗಿರ್ಬೋದು, ಶಿಕ್ಷಣ ನೀಡುವಂಥ ಗುರುಗಳಾಗಿರ್ಬೋದು, ಇನ್ನು ದೇವಸ್ಥಾನದಲ್ಲಿದ್ದ ದೇವರು ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೋಬೇಕು. ಯಾಕಂದರೆ ಇವತ್ತೆಲ್ಲ ನಾವೆಲ್ಲ ನೋಡ್ತೀವಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳ್ತಾ ಇದ್ರು. ನಾವೆಲ್ಲ ಕಲಿಯುವಾಗ ಗುರು ಮೇಲಿರ್ತಿದ್ದ, ನಾವೆಲ್ಲ ಆತನ ತಲಪರ್ಶ್ಚಲ ಪಾದದ ಕೆಳಗಡೆ ಕುಳಿತು ವಿದ್ಯೆಯನ್ನು ಕಲಿತಾ ಇದ್ವಿ ಅಲ್ವಾ. ಇವತ್ತಿನ ದಿನಮಾನದಲ್ಲಿ ಗುರುವೇ ಮಹಾ, ಗುರುವೇನ್ ನಮಃ ಅನ್ನುವಂಥದ್ದು ಹೋಗಿ ಗುರುವೇನ್ ಮಹಾ. ಏನು ಗುರು ಮಹಾ? ಇವತ್ತು ಯಾರು ಕೂಡ ನಾವು ಗುರುಜಿ ಗುರುಜಿ ಅಂತ ಬೆನ್ನು ಹತ್ತಕತ್ತಿಲ್ಲ. ನಾವೆಲ್ಲ 4G 5G ಬೆನ್ನು ಹತ್ತಕತ್ತೀವಿ. ಇವತ್ತು ಗುರುಜಿ ಬೇಕಾಗಿಲ್ಲ, 4G 5G ಬೆನ್ನು ಹತ್ತಕತ್ತೀವಿ. ಹಿಂದೆಲ್ಲ ಹೇಳ್ತಿದ್ರು ಪುಸ್ತಕ ಓದ್ರಿ, ಪುಸ್ತಕವನ್ನ ಓದಿಬಿಟ್ರ ನೀವು ಎಲ್ಲ ಅದರ ಜ್ಞಾನವನ್ನ ತಿಳ್ಕೊಂಡ್ಬಿಟ್ರ ನೀವು ದೊಡ್ಡ ಪಂಡಿತರಾಗ್ತೀರಿ, ದೊಡ್ಡ ಸಾಧಕರಾಗ್ತಿದ್ರಿ, ಪುಸ್ತಕದ ಹುಳುವಾಗಿ ಅಂತ ಹೇಳ್ತಾ ಇದ್ರು. ಇವತ್ತು ಕಾಲ ಬದಲಾಗೈತಿ. ಪುಸ್ತಕ ಅನ್ನುವಂಥದ್ದು ಕೂಡ ತನ್ನ ಪದವನ್ನ ಬೇರೆ ಮಾಡ್ಕೊಂಡೈತಿ. ಇವತ್ತು ನಾವು ಬುಕ್ ಅಂತೀವಿ. ಇವತ್ತು ನಮ್ಮ ಮಕ್ಕಳು ಬುಕ್ನಲ್ಲಿ ಮುಳುಗದೆ ಫೇಸ್ಬುಕ್ನಲ್ಲಿ ಮುಳುಗಾಕತ್ತಾರೆ. ಇವತ್ತು ನಮ್ಮ ಮಕ್ಕಳು ಬುಕ್ಕಿನಾಗಿಲ್ಲ, ಫೇಸ್ಬುಕ್ನಾಗ ಅದ. ನಾವೆಲ್ಲ ಹಳ್ಳಿಯಾಗ ಇದ್ದ ಓದಿದವರು, ಗ್ರಾಮಗಳಲ್ಲಿ ಬೆಳೆದವರು, ಗ್ರಾಮದ ಅನುಭವವನ್ನ ಎಲ್ಲ ಪಡ್ಕೊಂಡವರು, ಇಲ್ಲಿ ಏನು ಇದ್ದದ್ದು ಇದ್ದಂಗ ಶಿಕ್ಷಣವನ್ನು ತಗೊಂಡು ಹೋದವರು. ಆದ್ರೆ ಇವತ್ತು ನಮ್ಮ ಮಕ್ಕಳು ಎಷ್ಟು ಮಂದಿನ ನಮ್ಮ ಗ್ರಾಮದಾಗ ಚಲೋ ಶಿಕ್ಷಣ ಇದ್ರು ಬೇರೆ ಕಡೆ ಕಳ್ಸಕತ್ತಿಲ್ಲ. ಆದ್ರೆ ಬೇರೆ ಕಡೆ ಕಳ್ಸಕತ್ತೀವಿ ಒಪ್ಕೊಳ್ಳೋಣ, ಆದ್ರೆ ನಮ್ಮ ಮಕ್ಕಳು ಗ್ರಾಮದಾಗಿಲ್ಲ, ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅದಾರ. ನಮ್ಮ ಮಕ್ಕಳು ಗ್ರಾಮನಾಗಿಲ್ಲ, ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅದಾರ. ನಾವೆಲ್ಲ ಮ್ಯಾಪ್ ನೋಡಿ ಕಲ್ತೀವಿ, ಇವತ್ತು ಸ್ನ್ಯಾಪ್ನಾಗ ಕಲಿಯಾಕತ್ತಾರ. ನಾವೆಲ್ಲ ಗೂಗಲ್ ಅಂದ್ರೆ ಗಾಗಲ್ ಹಾಕೋತಿದ್ವಿ, ಕಣ್ಣು ಏನೋ ಇದಾದ್ರೆ ಇವತ್ತೆಲ್ಲ ಗೂಗಲ್ನಾಗ ತಿರುಗಾಡಕತ್ತಾರ. ಇಂಥ ಕಾಲ ಬದಲಾಗಿದೆ. ಈ ಬದಲಾದ ಕಾಲದಲ್ಲಿ ನಾವೆಲ್ಲ ಏನು ಮಾಡಕತ್ತೀವಿ, ಬಹಳ ಶಿಕ್ಷಣ ಕೆಟ್ಟು ಹೋತ್ರಿ, ವ್ಯವಸ್ಥೆ ಕೆಟ್ಟು ಹೋತ್ರಿ ಅಂತ ತಿಳ್ಕೊಂಡು ಅಂತೀವಿ. ವ್ಯವಸ್ಥೆ ಯಾವುದೂ ಕೆಟ್ಟಿಲ್ಲ, ನಮ್ಮ ಮನಸ್ಸುಗಳು ಕೆಟ್ಟಾವು. ನಮ್ಮ ಮನಸ್ಸುಗಳು ಕೆಟ್ಟಾವು. ನಾವು ಸರಿ ಇಲ್ಲ, ನಾವು ಸರಿ ಇಲ್ಲ, ಅವ ಸರಿ ಇಲ್ಲ, ಇವ ಸರಿ ಇಲ್ಲ ಅಂತ ಹೇಳ್ತೀವಿ. ಮೊದಲು ನಾವು ಸರಿ ಆಗ್ಬೇಕಲ್ಲ. ಅದು ಯಾವುದು ಸರಿ ಮಾಡುತ್ತಂದ್ರೆ ಇಂಥ ಕಾರ್ಯಕ್ರಮಗಳು ಮಾಡ್ತಾವೆ. ಇಂಥ ಸಂಸ್ಕಾರಯುತವಾದಂಥ ಕಾರ್ಯಕ್ರಮಗಳು ನಮ್ಮೆಲ್ಲರಿಗೂ ಕೂಡ ಕಲಿಸ್ಕೊಡ್ತಾವೆ. ಆಗ ಹೇಳ್ತಿದ್ರು ಚಡಿ ಚಮ್ ಚಮ್ ವಿದ್ಯಾ ಗಮ್ ಗಮ್. ಎಷ್ಟು ನಾವು ಬಡಿಸ್ಕೊತಿದ್ವಿ ಅಷ್ಟು ನಾವು ಇನ್ನೂ ಜ್ಞಾನವಂತರಾಗ್ತಿದ್ವಿ. ಇವತ್ತು ಬಡಿಗೆ ಕಡಿಮೆ ಆಗೈತಿ. ಮೊನ್ನೆ ನಮ್ಮ ಪೂಜ್ಯರು ತಮ್ಮ ಆಶೀರ್ವಚನದ ಮಾತಾಡಿದ್ರು, ಇವತ್ತು ಬಡಿಗೆ ಕಡಿಮೆ, ಶಿಕ್ಷಕರ ಕೈಯಾಗ ಬಡಿಗಿಲ್ಲ, ಪೊಲೀಸರ ಕೈಯಾಗ ಬಡಿಗೆ ಹೆಚ್ಚಾಗ್ಯಾವ. ಇವತ್ತೊಂದು ಪೊಲೀಸ್ ಸ್ಟೇಷನ್ ಹೆಚ್ಚಾಗಕತ್ತವು, ನ್ಯಾಯಾಲಯಗಳು ಹೆಚ್ಚಾಗಕತ್ತವು, ಇಲ್ಲೆಲ್ಲ CC ಕ್ಯಾಮರಾಗಳು ಬಂದಾವ. ಅಂದ್ರೆ ಇದು ಅಭಿವೃದ್ಧಿಯ ಸಂಕೇತ ಅಲ್ಲ, ಅಧೋಗತಿಯ ಸಂಕೇತ. ನಾವೆಲ್ಲ ಸಂಸ್ಕಾರ, ನಂಬಿಕೆ, ವಿಶ್ವಾಸ ಇದರಿಂದ ದೂರ ಹೊಂಟಿವಂತ ತಿಳ್ಕೋಬೇಕು ಹೊರತು ವಿಜ್ಞಾನ ಬೆಳೆದೈತಿ ನಾವೆಲ್ಲ ಬುದ್ಧಿವಂತರನ್ನು ತಿಳ್ಕೊಂಡು ಹೆಮ್ಮೆ ಪಡೋದಲ್ಲ. ಅದಕ್ಕೆ ನೀ ಎಷ್ಟೇ ದೊಡ್ಡವನಾಗು, ಎಷ್ಟೇ ಎತ್ತರದಲ್ಲಿ ಬೆಳಿ, ಆದರೆ ಎತ್ತರವಾಗಿ ಬೆಳೆದಂಥ ಮರ ತನ್ನ ಬೇರುಗಳನ್ನೇನಾದರೂ ಮರೆತು ಬಿಟ್ರೆ ಆ ಮರ ಜೀವಂತವಾಗಿರೋದಿಲ್ಲ. ನಾವು ಹಾಗೆ, ನಾವು ಎಷ್ಟು ಎತ್ತರ ಬೆಳಿತೀವಿ ಹಂಗೆ ನಮಗೆ ಬೇರಾಗಿ ಸಪೋರ್ಟ್ ಮಾಡಿರುವಂಥ ನಮ್ಮ ತಂದೆ ತಾಯಿ, ಗುರುವರ್ಯ, ಈ ಶಿಕ್ಷಣ ಸಂಸ್ಥೆ, ಹಾಗೆ ನಿಮ್ಮ ಒಡನಾಡಿಗಳು ಏನು ಸ್ನೇಹಿತರಿದಾರಲ್ಲ ಅವರೂ ಕೂಡ ನಿಮಗೆ ಒಂದೊಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಗುರುವಾಗಿರ್ತಾರೆ. ಇವ್ರನ್ನ ಯಾರು ಮರಿತೀರಲ್ಲ ನಿಮ್ಮ ಜೀವನನೂ ಹೋದಂಗೆ. ಹಾಗಾಗಿ ಎಚ್ಚರಿಕೆಯಿಂದ ನಾವು ಜೀವನವನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ಈ ಒಂದು ಕಾರ್ಯಕ್ರಮದ ಚಿಂತನೆಯಾಗಿದೆ. ಹಾಗಾಗಿ ಇವತ್ತು ಗುರು ಯಾವ ಕಾಲಕ್ಕೂ ಕೂಡ ಶ್ರೇಷ್ಠ ಗುರುನೇ. ಅದರಲ್ಲಿ ಎರಡು ಮಾತಿಲ್ಲ. ಒಮ್ಮೇನಾಗಿತ್ತಂತ ಕನ್ನಡ ಶಾಲ್ಯಾಗ ಸರ್ಗಳಿಗೆ ಹೇಳ್ತಿದ್ರು, ಸರ್ ಮಕ್ಕಳಿಗೆಲ್ಲ ನೋಡಪ್ಪ, ಈ ಜಗತ್ತಿನಲ್ಲಿ ಗುರುನ ದೊಡ್ಡವ, ಗುರುವಿಗಿಂತ ಬೇರೆ ಯಾರೂ ದೊಡ್ಡವರಿಲ್ಲ ಅಂತ ತಿಳ್ಕೊಂಡು ಮಕ್ಕಳಿಗೆ ಅದು ಒಂದೇನೋ ಪ್ರಿಂಟ್ ಆದಂಗೆ ಆಗಿಬಿಡ್ತು. ಯಾರು ದೊಡ್ಡವರು? ನಮ್ಮ ಗುರುಗಳ ದೊಡ್ಡವರು. ಏನಾತಂತ ಸಾಲಿಗೆ ಯಾರೋ ಒಬ್ಬರು CRP ಅನ್ನೋರು ಉಸ್ತುವಾರಿ ನೋಡೋರು ಬಂದ್ರಂತ. ನಮ್ಮ ಗುರುಗಳು ಏನು ಮಾಡಿದ್ರಂತ ಕುರ್ಚಿ ಮೇಲೆ ಕುಂತಿದ್ರು, ಅವ್ರದ್ದು ಹೆಡ್ ಮಾಸ್ಟರ್ ಚೇರ್ ಮೇಲೆ.
CRP ಬರೋಣ, ಬರೀ ಸರ್ ಅಂತ ತಿಳ್ಕೊಂಡು ಕುರ್ಚಿಯಿಂದ ಎದ್ದು ನಿಂತು ಅವ್ರಿಗೆ ಕೊಟ್ಟರು. ಇವಾಗ ಗುರು ವಿಚಾರ ಮಾಡ್ತಾನೆ, ಇವ ಏನೋ ಶಿಷ್ಯ ಅಲ್ಲ, ನಮ್ಮ ಸರ್ ದೊಡ್ಡವ್ರಂತ ಹೇಳ್ಯಾರ, ಈಗ ಯಾರೋ ಒಬ್ಬ ವ್ಯಕ್ತಿ ಬಂದ, ಇವ್ರು ಎದ್ದು ನಿಂತು ಅವ್ನು ಕುರ್ಚಿ ಕೊಟ್ಟರು, ಓಹೋ ಗುರು ದೊಡ್ಡವ ಅಲ್ಲ, ಈಗ ಬಂದಾರಲ್ಲ ಇವರು ಸಾಹೇಬ್ರ ದೊಡ್ಡವ್ರಂತ. ಇಷ್ಟೊಂದ್ರೊಳಗೆ ಅಲ್ಲಿ ಒಬ್ಬ BRP ಅಂತ ಹೇಳಿರ್ತಾರೆ, ಬ್ಲಾಕ್ ರಿಸೋರ್ಸ್ ಪರ್ಸನ್, ಅವ್ರು ಬರ್ತಾರೆ. ಅವ್ರು ಬರೋಣ, ಇವ್ರು ಬರ್ರಿ ಸಾಹೇಬ್ರ ಅಂತ ಹೇಳ್ಕೊಂಡು ಏನು CRP ಕೂತಿದ್ದಲ್ಲ ಅವ ಎದ್ದು ನಿಂತು ಬರೀ ಸಾಹೇಬ್ರ ಅಂತ ಕುಂದ್ರೆ ಅವ್ನು ಕುಂದ್ರೆ. ಅಷ್ಟೊಂದ್ರಾಗ BRC ಕೋಆರ್ಡಿನೇಟರ್ ಬರ್ತಾರೆ. BRC ಕೋಆರ್ಡಿನೇಟರ್ ಬರೋಣ, ಇವ್ರು 3 ಮಂದಿ ಸಾಯ್ತಾರೆ, ಅವ್ನು ಕುರ್ಚಿ ಕೊಡ್ತಾರೆ. ಇವಂಗ ಹುಡುಗನಿಗೆ ಗದ್ಲ, ಯಾರು ದೊಡ್ಡವರಪ್ಪ? ನಮ್ಮ ಗುರು ದೊಡ್ಡವನು, ಏನು CRP ಬಂದಲ್ಲ ಅವ ದೊಡ್ಡವನು, BRP ಬಂದಲ್ಲ ಅವ ದೊಡ್ಡವನು, ಏನು BRC ಕೋಆರ್ಡಿನೇಟರ್ ದೊಡ್ಡವನು ಅನ್ನೋರ್ಗ ಮತ್ತೆ BOರು ಬರ್ಬೇಕ್ರೆ. ಅದ ಟೈಮ್ ಇವ್ರು 4 ಮಂದಿ ಬರ್ರಿ ಸಾಹೇಬ್ರ ತಿಳ್ಕೊಂಡು ಅವ್ರನ್ನ ಕರ್ಕೊಂಡು ಇಲ್ಲಿ ಕುರ್ಚಿ ಮೇಲೆ ಕುದಿಸ್ತಾರೆ. ಈ ಹುಡುಗನಿಗೆ ಗೊಂದಲ, ಯಾರು ದೊಡ್ಡವರು? ನಿಜವಾಗಿ ಯಾರು ದೊಡ್ಡವರು? ಇಲ್ಲ ಇವ್ರು ಯಾರಲ್ಲ, ಈಗ ಬಂದಾರಲ್ಲ BOರು ಇವರೇ ದೊಡ್ಡವ್ರ. ಅಷ್ಟೊಂದ್ರಾಗ DDP ಬರ್ತಾರೆ. DDP ಬರೋಣ, ಇವ್ರು 5 ಮಂದಿ ಬರ್ರಿ ಸಾಹೇಬ್ರ ಅಂತ ತಿಳ್ಕೊಂಡು ಅವ್ರು ಮತ್ತೆ ಅದ ಕುರ್ಚಿ ಮೇಲೆ ಕುದಿಸ್ತಾರೆ. ಮತ್ತೆ ಅವ್ರು ಸಣ್ಣವ್ರ ಅಕ್ಕಾರ, ಇವ್ರು ದೊಡ್ಡವ್ರ ಅಕ್ಕಾರ. ಅಷ್ಟೊಂದಾಗ ಕಮಿಷನರ್ ಬರ್ತಾರೆ, ಕಮಿಷನರ್ ಬಂದು ಕುಂದಿರ್ತಾರೆ, ಇವರೆಲ್ಲರೂ ಸಣ್ಣವ್ರ ಅಕ್ಕಾರ, ಕಮಿಷನರ್ ದೊಡ್ಡವ್ರ ಅಕ್ಕಾರ. ಅಷ್ಟೊಂದಾಗ ಒಬ್ರು ಮಿನಿಸ್ಟರ್ ಬರ್ತಾರ. ಮಿನಿಸ್ಟರ್ ಬರೋಣ, ಇವರೆಲ್ಲರೂ ಕೂಡ ಅವ್ರಿಗೆ ಕುರ್ಚಿ ಬಿಡಕ್ಕೆ ಹೋಗ್ತಾರ. ಬೇಡ ನಾ ಆ ಕುರ್ಚಿ ಮೇಲೆ ಕುಂದಿರೋದಿಲ್ಲ, ನಾ ಇಲ್ಲೊಂದು ಭೇಟಿ ಆಗ್ಬೇಕು ತಡೆ ಅಂತ ತಿಳ್ಕೊಂಡು ಹೋಗ್ತಾರ. ಇವರೆಲ್ಲರೂ ಅವ್ರ ಹಿಂಬಲ ಹೋಗ್ತಾರ. ಇವ ಹುಡುಗ ತಲೆ ಓಡ್ತಿತ್ತಲ್ಲ, ಯಾರು ದೊಡ್ಡವ್ರು ತಿಳ್ಕೊಂಡ ಬಿಡ್ಬೇಕಂತ ತಿಳ್ಕೊಂಡು ಇವ್ರು ಹೋದಾಗ ಸೀದಾ ಎಲ್ಲಿ ಹೋಗ್ತಾರಪ್ಪ ಅಂದ್ರೆ ಅವ್ರು ಕಲಿಸಿದ ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಿ ಅವ್ರನ್ನ ಕುರ್ಚಿ ಮೇಲೆ ಕುಂದರ್ಸಿ ಇವ್ರು ನಿಂದಿರ್ತಾರಲ್ಲ, ಅವಾಗ ತಿಳ್ಕೊಂತಾನ ಗುರುನೇ ದೊಡ್ಡವ ಅನ್ನುವಂತ. ಯಾಕಂದ್ರೆ ಗುರುವಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ನಮ್ಮಲ್ಲಿರುವಂಥ ಎಲ್ಲ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬಿತ್ತಿ ಒಳ್ಳೆಯ ಸಂಸ್ಕಾರದ ಜೊತೆಗೆ ಜ್ಞಾನವನ್ನು ಕೊಟ್ಟಿರುವಂಥ ಗುರುಗಳನ್ನು ನಾವೆಂದಿಗೂ ಕೂಡ ಮರಿಬಾರ್ದು. ನಾವು ಎಷ್ಟೇ ದೊಡ್ಡವರಾಗಿರಲಿ, ಎಷ್ಟೇ ಉನ್ನತವಾದಂಥ ಹುದ್ದೆಯಲ್ಲಿರಲಿ, ಯಾವತ್ತಿಗೂ ಮರಿಬಾರ್ದು. ಇದರ ಜೊತೆಗೆ ನಾವು ರೈತರನ್ನು, ಸೈನಿಕರನ್ನು ಕೂಡ ಮರಿಬಾರ್ದು. ಬಹುಶಃ ರೈತನ ಕೈಗೆ ಅಂಟಿದ ಮಣ್ಣು, ಸೈನಿಕನ ಕೈಗೆ ಅಂಟಿದ ರಕ್ತ, ಗುರುವಿನ ಕೈಗೆ ಅಂಟಿದ ಬಳಪದ ಧೂಳು ಈ ದೇಶದ ಭವಿಷ್ಯವನ್ನು ನಿರ್ಧರಿಸುವಂತಹ ಮಹಾನ್ ಶಕ್ತಿಗಳು. ಯಾಕೆಂದರೆ ರೈತ ಶ್ರಮಪಟ್ಟು ದುಡಿದಾಗ ಮಾತ್ರ ನಮ್ಮ ಹಸಿದ ಹೊಟ್ಟೆ ತಣ್ಣಗಾಗುತ್ತೆ. ಒಂದು ವೇಳೆ ಸೈನಿಕ ಆತನ ತ್ಯಾಗದಿಂದ, ಆತನ ಹೋರಾಟದಿಂದ, ಆತನ ಸೇವಾ ಮನೋಭಾವದಿಂದ ಇಡೀ ದೇಶದ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡೆ ನಾವು ನೆಮ್ಮದಿಯಿಂದ ನಿದ್ದೆ ಮಾಡಕತ್ತೀವಿ. ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣ ಆದವರು ಸೈನಿಕ. ನಮ್ಮ ಹೊಟ್ಟೆ ತಣ್ಣಗಾಗಿರುವಂತೆ ಮಾಡಿದವರು ರೈತ. ಜೊತೆಗೆ ಶಿಕ್ಷಕರ ಕೈಗೆ ಅಂಟಿದ ಬಳಪದ ಧೂಳು, ಅದು ಬರೀ ಧೂಳಲ್ಲ, ನಿಮ್ಮೆಲ್ಲರ ಬದುಕಿನ ಏಳು ಬೀಳುಗಳನ್ನು ದಾಟಿಸಿ ನಿಮ್ಮೆಲ್ಲರಿಗೂ ಕೂಡ ಒಂದು ಸಂಸ್ಕಾರದೊಂದಿಗೆ ಜ್ಞಾನವನ್ನು ಕೊಟ್ಟು ಇಂಥ ಒಂದು ಜೀವನದ ಒಂದು ನೆಲೆಯನ್ನು ಕಂಡುಕೊಂಡಿದೆಯಲ್ಲ, ಅದು ಕಾರಣ ಆ ಬಳಪದ ಧೂಳು. ಬಹುಶಃ ಇವತ್ತು ಶಿಕ್ಷಕರಾದಂಥವರು ತಮ್ಮ ಮಕ್ಕಳ ಬಗ್ಗೆ ಎಷ್ಟು ಗಮನ ಕೊಡ್ತಾರೆ ಗೊತ್ತಿಲ್ಲ, ಆದರೆ ಅವರೆಲ್ಲರ ಗಮನ ತನ್ನ ಕ್ಲಾಸ್ ರೂಮ್ನಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಮೇಲೇನೆ ಇರ್ತೈತಿ. ಯಾವ ಶಿಕ್ಷಕ ಬರೀ ಆತ ಬಿಲ್ಗಾಗಿ ದುಡಿತಾನಲ್ಲ, ಅವ್ರನ್ನ ಯಾರು ನೆನೆಸ್ಕೊಳ್ಳೋದಿಲ್ಲ. ಇವತ್ತು ಎಷ್ಟೋ ಶಿಕ್ಷಕರಿದ್ದಾರೆ, ಬೆಲ್ಲಿಗಾಗಿ ದುಡಿಯೋರಿಗೆ ಯಾರಿಗೂ ಗೌರವ ಕೊಡೋದಿಲ್ಲ. ಯಾರು ನಿಜವಾಗಿ ಕಾಯ ವಾಚ ಮನಸ ನನ್ನ ಕೈಗಳಿಗೆ ಅಧ್ಯಯನ ಮಾಡಲಿಕ್ಕೆ ಬರುವಂಥ ವಿದ್ಯಾರ್ಥಿ ನನ್ನ ಸ್ವಂತ ಮಗ, ನನ್ನ ಮಕ್ಕಳಿಗೆ ನಾನು ಎಷ್ಟು ಗಮನ ಕೊಡ್ತೀನಿ ಗೊತ್ತಿಲ್ಲ, ಆದರೆ ನಿಮಗೆ ಗಮನ ಕೊಡಬೇಕಾಗಿರೋದು ಆತನ ಪ್ರಥಮ ಆದ್ಯ ಕರ್ತವ್ಯ. ಯಾಕೆಂದರೆ ಆತನ ಅನ್ನದ ಅಗುಳಿನಲ್ಲಿ ನಿಮ್ಮೆಲ್ಲರ ಹೆಸರು ಬರಬೇಕು. ಹಾಗಾಗಿ ಇವತ್ತು ಬೆಲ್ಲಿಗಾಗಿ ನಾವು ಏನಾದರೂ ಕೆಲಸ ಮಾಡಿದ್ರೆ ಯಾರೂ ಸ್ಮರಣೆ ಮಾಡೋದಿಲ್ಲ. ನಾವು ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡಿದರೆ ನಮ್ಮನ್ನು ಗೌರವಿಸ್ತಾರೆ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮನೇ ಸಾಕ್ಷಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ
ಕರ್ಮನ್ನೇ ವಾದಿಕಾರಸ್ಥೇನ ಮಾಫಲೇಸು ಕದಾಚನ. ನಿನಗೆ ಬಂದಿರುವಂಥ ಕರ್ಮವನ್ನು ನೀ ಮಾಡು, ಫಲವನ್ನು ಅಪೇಕ್ಷೆ ಪಡಬೇಡ. ಹಾಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೇ ನಿಸ್ವಾರ್ಥವಾಗಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಸದಾಶಯದಿಂದ ಜ್ಞಾನವನ್ನು ಕಟ್ಟಿಕೊಟ್ಟಿದ್ದಾರೆ. ಆ ಜ್ಞಾನದ ಕಟ್ಟಿಕೊಟ್ಟಂಥ ಅವಧಿ 12 ವರ್ಷ. ಆದರೂ ನಿಮಗೆ ನಿಜವಾಗಲೂ 12 ವರ್ಷ ಅಂದರೆ ನೀವು ಭಾಳ ಅರ್ಲಿಯರ್ ನೀವು. ಯಾಕಂದರೆ ಮೊನ್ನೆ ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ, 30 ವರ್ಷದ ನಂತರ ಅವರು ಗುರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ, ಗೌರವ ಸಲ್ಲಿಸಲಿಕ್ಕೆ ಬಂದಿದ್ದರು. ಆದರೆ ನಿಮಗೆ 12 ವರ್ಷದಲ್ಲೇ ನೀವೊಂದಷ್ಟು ನೆಲೆಯನ್ನು ಕಂಡುಕೊಂಡ ತಕ್ಷಣ ಮೊದಲು ನೀವು ಏನು ಒಳ್ಳೆ ಕೆಲಸ ಮಾಡೋಕ್ಕತ್ತಿಲ್ಲ, ಗುರುವನ್ನು ಗೌರವಿಸುವಂಥದ್ದು. ಜೊತೆಗೆ ಸ್ನೇಹಿತರನ್ನು ಕೇವಲ ನೋಡ್ರಿ, ಒಂದು ದಿನದಾಗ 99 ಜನ ಸ್ನೇಹಿತರನ್ನು ಸೇರಿಸಿದ್ವಿ. ಇದಕ್ಕೆ ಕಾರಣವಾಗಿದ್ದು ವಿಜ್ಞಾನ, ತಂತ್ರಜ್ಞಾನ ಅಲ್ವಾ? ಆದರೆ ಇದು ಕೇವಲ ಬರೀ ಫೋನ್ಯಾಗ ವ್ಯಾಟ್ಸಪ್ನಾಗ ಹಾಯ್ ಹಲೋ ಇಷ್ಟಕ್ಕೆ ಇರಬಾರ್ದು. ಪ್ರತಿಯೊಬ್ಬರೂ ನಿಮ್ಮ ಮನಸ್ಸಿನಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು, ನಿಮ್ಮ ಅನುಭವಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಿ. ಒಳ್ಳೆಯದಕ್ಕಿರಲಿ ಕೆಟ್ಟದ್ದಕ್ಕಿರಲಿ ಪ್ರತಿಯೊಬ್ಬರೂ ಕೈಗೆ ಕೈ ಕೊಟ್ಟು ಎಲ್ಲರೂ ಕೂಡ ಅನ್ಯೋನ್ಯದಿಂದ ಬದುಕುವಂಥ ಕಲೆಯನ್ನು ಕರಗತ ಮಾಡಿಕೊಂಡು ಈ ಸಮಾಜದಲ್ಲಿ ಬಹುಶಃ ನೀವೆಲ್ಲರೂ ಕೂಡ ಒಳ್ಳೆಯ ರೀತಿಯಾದಂಥ ಸಂಸ್ಕಾರವನ್ನು ಪಡೆದುಕೊಂಡಿದ್ದು ಕೇವಲ ನಮಗಷ್ಟೇ ಅಲ್ಲ, ಇಡೀ ಸಮಾಜನೇ ನೋಡಲಿ ಅಂತ ತಿಳ್ಕೊಂಡು ನಮ್ಮೆಲ್ಲರನ್ನ ಮೆರವಣಿಗೆ ಮೂಲಕ ಕರ್ಕೊಂಡು ಬಂದಿರಲ್ಲ. ಎಲ್ಲರೂ ತದೇಕ ಚಿತ್ತದಿಂದ ನೋಡ್ತಾ ಇದ್ರಲ್ಲ, ಏನು ನಡೀತಾ ಇದೆ ಅಂದಾಗ ಅವ್ರ ಮನಸ್ಸಿನಲ್ಲಿ ಎಲ್ಲರಿಗೂ ಬಂತು, ಅಬ್ಬಾ ಆದರೆ ಗುರುನೇ ಆಗಬೇಕು ಅನ್ನುವಂಥದ್ದನ್ನು ಕೂಡ ಅವ್ರ ಮನಸ್ಸಿನಲ್ಲಿ ಬಿಟ್ಟಿದ್ರಿ. ಗುರುವಿನ ಕೆಲಸ ಎಷ್ಟು ದೊಡ್ಡದಿದೆ, ಗುರುವಿಗೆ ಇಂಥ ಗೌರವ ಇದೆ ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಯಿತು. ಜೊತೆಗೆ ಇನ್ನೊಂದು, ನಾವು ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳ ಎದುರಿಗೆ ಗುರುವಿನ ಜೊತೆಗೆ ಒಂದಷ್ಟು ದುರ್ವರ್ತನೆಯನ್ನು ತೋರಿಸೋದಾಗಲಿ, ಗುರುವನ್ನು ಅವಮಾನಿಸುವುದಂತಾಗಲಿ ಖಂಡಿತ ಮಾಡಬಾರ್ದು. ಯಾಕಂದರೆ ಆವಾಗ ಮಗು ತಿಳ್ಕೊತೈತಿ ತಾನು ಕಲಿತಾ ಇರುವಂಥ. ಈಗ ನೋಡಿ ಭಾಳ ಮಂದಿ ಪೇರೆಂಟ್ಸ್ ಏನು ಮಾಡ್ತಾರೆ, ಶಾಲೆಗೆ ಹೋಗಿನ ಶಿಕ್ಷಕರ ಮುಂದೆನೇ ಅವಮಾನ ಮಾಡ್ತಾರೆ, ಮಕ್ಕಳ ಮುಂದೆನೇ. ಅವ ಮಕ್ಕಳು ಏನು ತಿಳ್ಕೊತಾರೆ, ಮಕ್ಕಳು ಏನು ತಿಳ್ಕೊತಾರೆ? ಆ ಗುರುವಿನ ಬಗ್ಗೆ ಎಂಥ ಅಭಿಮಾನ ಬರಲಿಕ್ಕೆ ಸಾಧ್ಯ ಐತಿ. ಹಾಗಾಗಿ ನೀವು ಯಾವತ್ತಿಗೂ ಕೂಡ ನಿಮ್ಮ ಏನು ಮುಂದಿನ ಕುಡಿಗಳು, ಭವಿಷ್ಯದ ಏನು ಕಂದಮ್ಮಗಳು ಬರ್ತಾವಲ್ಲ, ಅವರಿಗೆ ನೀವು ಇಂಥ ಒಂದಷ್ಟು ವೈರುಧ್ಯದ ಮಧ್ಯದಲ್ಲಿಯೂ ಕೂಡ ಮಕ್ಕಳಿಗೆ ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು ಕೊಡ್ರಿ. ಆ ಸಂಸ್ಕಾರಯುತವಾದಂಥ ಶಿಕ್ಷಣನೇ ಅವರು ಎಲ್ಲೋ ಕೊಂಡೊಯ್ಯುತ್ತೆ, ಜೀವನದಲ್ಲಿ ಆನಂದದಲ್ಲಿ ತೇಲಿಸುತ್ತೆ ಅನ್ನುವಂಥ ಎರಡು ಮಾತಿಲ್ಲ. ಹಾಗಾಗಿ ಇದೊಂದು ಅದ್ಭುತ ಕಾರ್ಯಕ್ರಮ. ಇಂಥ ಅದ್ಭುತ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಆಹ್ವಾನಿಸಿ ಒಂದಷ್ಟು ವಿಚಾರಗಳನ್ನು ಹಂಚಿಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಂಥ ತಮಗೂ ವೇದಿಕೆಗೂ ಪೂಜ್ಯರಿಗೂ ಮತ್ತೊಮ್ಮೆ ಶರಣ ಸಮರ್ಪಣೆಯನ್ನು ಅರ್ಪಿಸಿ ನನ್ನ 2 ವಿಚಾರಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.